ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಕಾರ್ತಿಕ್ ಎನ್ ರಾವ್. ನಾನು ಹೆಡ್ ಆ್ಯಂಡ್ ನೆಕ್ ಸರ್ಜರಿ ಆ್ಯಂಡ್ ಆಂಕಾಲಜಿ ವಿಭಾಗದ ಹೆಡ್ ಆಫ್ ಡಿಪಾರ್ಟ್ಮೆಂಟ್. ಇವತ್ತು ನಾವು ನಾಲಿಗೆ ಕ್ಯಾನ್ಸರ್ ಬಗ್ಗೆ ಡಿಸ್ಕಸ್ ಮಾಡೋಣ. ನಾಲಿಗೆ ಕ್ಯಾನ್ಸರ್ ಯಾವ ಥರ ಇರುತ್ತೆ, ಅದಕ್ಕೆ ಟ್ರೀಟ್ಮೆಂಟ್ ಏನು, ಮಾತಾಡೋದು ಔಟ್ಕಮ್ಸ್ ಏನೇನು, ಆಮೇಲೆ ಸರ್ವೈವಲ್ ರೇಟ್ಸ್ ಏನು, ಇದೆಲ್ಲದನ್ನು ನಾವು ಡಿಸ್ಕಸ್ ಮಾಡೋಣ. ಸೊ ನಾಲಿಗೆದು ಫಸ್ಟು ಅನಾಟಮಿ, ನಾಲಿಗೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಫಸ್ಟು ಅರ್ಥ ಮಾಡ್ಕೊಳ್ಳೋಣ. ನಾಲಿಗೆ ಇದರಲ್ಲಿ ಆ್ಯಂಟೀರಿಯರ್ 2/3 ಮುಂಭಾಗದ ಪೋರ್ಷನ್ನು, ಹಿಂಭಾಗದ ಪೋರ್ಷನ್ನು ದಟ್ ಈಸ್ ಪೋಸ್ಟೀರಿಯರ್ 1/3, ಆಮೇಲಿಂದ ನಾಲಿಗೆ ಬೇಸ್ ಆಫ್ ಟಂಗ್ ಅಂತ ಕರೀತಾರೆ, ನಾಲಿಗೆ ರೂಟ್. ಸೊ ಈ 3 ಅಂಶ ಇರುತ್ತೆ. ನಾಲಿಗೆ ಪಕ್ಕದಲ್ಲಿ ಫ್ಲೋರ್ ಆಫ್ ಮೌತ್ ಅಂತ ಇರುತ್ತೆ. ಆ ಫ್ಲೋರ್ ಆಫ್ ಮೌತ್ ಅನ್ನೋದು ಈಗ ಮ್ಯಾಂಡಿಬಲ್ ಅಂತ ಏನು ಕರಿತೇವೆ, ಇದು ಮೂಳೆ, ಆ ಮೂಳೆಗೆ ಅಟ್ಯಾಚ್ ಆಗಿರುವಂಥದ್ದು. ಸೊ ಫ್ಲೋರ್ ಆಫ್ ಮೌತ್ ನಾಲಿಗೆ, ಇದು ಮೂಳೆಗೆ ಅಟ್ಯಾಚ್ ಆಗಿರುತ್ತೆ. ಸೊ ಅದು ಮಧ್ಯದಂಗೆ ಬರ್ತಿದ್ದಂಗೆ ಸೊ ಅದು ನಾಲಿಗೆ ಆಗಿ ಕನ್ವರ್ಟ್ ಆಗುತ್ತೆ. ನಾಲಿಗೆದು ಮುಂಭಾಗದ ಅಂಶ ಆ್ಯಂಟೀರಿಯರ್ 2/3, ಹಿಂಭಾಗದ್ದು ಪೋಸ್ಟೀರಿಯರ್ 1/3, ಪೂರ್ತಿ ಹಿಂಭಾಗದ್ದು ಬೇಸ್ ಆಫ್ ಟಂಗ್ ಅಂತ ಕರೀತಾರೆ. ಸೊ ನಾಲಿಗೆ ಮೇಲ್ಗಡೆ ಅಂಶಕ್ಕೆ ಡಾರ್ಸಮ್ ಅಂತ ಕರೀತಾರೆ, ಸೈಡಿನ ಅಂಶಕ್ಕೆ ಲ್ಯಾಟ್ರಲ್ ಬಾರ್ಡರ್ ಅಂತ ಕರೀತಾರೆ, ಕೆಳಗಡೆ ಅಂಶಕ್ಕೆ ವೆಂಟ್ರಲ್ ಸರ್ಫೇಸ್ ಆಫ್ ಟಂಗ್ ಅಂತ ಕರೀತಾರೆ. ಸೊ ನಾಲಿಗೆದು ಮೋಸ್ಟ್ ಕಾಮನ್ ಕ್ಯಾನ್ಸರ್ ಆಗುವಂಥದ್ದು ಲ್ಯಾಟ್ರಲ್ ಬಾರ್ಡರ್, ಅಂದರೆ ನಾಲಿಗೆ ಸೈಡಿನ ಅಂಶದ್ದು, ಅದಕ್ಕೆ ಮೋಸ್ಟ್ ಕಾಮನ್ ಕ್ಯಾನ್ಸರ್ಸ್ ಆಗುವಂಥದ್ದು. ಸೆಕೆಂಡ್ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಆಗುವಂಥದ್ದು ವೆಂಟ್ರಲ್ ಡಾರ್ಸಲ್ ಸರ್ಫೇಸ್ ಅಂತ ಕರೀತಾರೆ, ಮೇಲ್ಗಡೆ ನಾಲಿಗೆ ಮೇಲ್ಗಡೆ ಪೋರ್ಷನ್. ಲಾಸ್ಟು ನಾಲಿಗೆ ಕೆಳಗಡೆ ಪೋರ್ಷನ್ ಆಗಿರುವಂಥದ್ದು. ಇನ್ ಜನರಲ್ ನಾಲಿಗೆ ಕ್ಯಾನ್ಸರ್ಸ್ಗೆ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಈಸ್ ಆಲ್ಮೋಸ್ಟ್ ಆಲ್ವೇಸ್ ಸರ್ಜರಿ. ಸರ್ಜರಿನಲ್ಲಿ ನಾಲಿಗೆದು ಫಸ್ಟು ಪೋರ್ಷನ್ಸ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ನಾಲಿಗೆ ಮೇಲ್ಗಡೆ ಇರುವಂಥದ್ದು ಟ್ಯೂಮರ್, ಆ ಟ್ಯೂಮರ್ ಅನ್ನೋದು ನಾಲಿಗೆ ಕತ್ತಿನ ಗಂಟಿಗೆ ಸ್ಪ್ರೆಡ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಇನ್ ಜನರಲ್ ನಾಲಿಗೆ ಕ್ಯಾನ್ಸರ್ಸು ಆಲ್ಮೋಸ್ಟ್ ಅರೌಂಡ್ 25-30% ಮೇಲ್ಪಟ್ಟಿರೋಂಗೆ ಕತ್ತಿನ ಗಂಟಿಗೆ ಸ್ಪ್ರೆಡ್ ಆಗಿರೋಂಥ ಸಾಧ್ಯತೆಗಳಿರುತ್ತೆ. ಇದು ಯಾವುದೇ ಸ್ಟೇಜಲ್ಲಿ ಆಗಿದ್ರೂ ಕೂಡ ಸ್ಪ್ರೆಡ್ ಆಗಿರೋ ಸಾಧ್ಯತೆಗಳಿರುತ್ತೆ. ಈವನ್ ಫಸ್ಟ್ ಸ್ಟೇಜಲ್ಲಿದ್ದರೂ ಕೂಡ ಸಾಧ್ಯತೆಗಳಿರುತ್ತೆ. ಹೈಯರ್ ದ ಸ್ಟೇಜ್, ಅಂದರೆ ಸ್ಟೇಜ್ ಜಾಸ್ತಿ ಆದಷ್ಟು ಕತ್ತಿನ ಗಂಟಿಗೆ ಸ್ಪ್ರೆಡ್ ಆಗಿರೋಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಯಾವ ಸೈಡ್ ಸ್ಪ್ರೆಡ್ ಆಗಿರೋವಂಥದ್ದು ಮೋಸ್ಟ್ ಲೈಕ್ಲಿ ಇವಾಗ ನಾಲಿಗೆ ಮಧ್ಯದ ಅಂಶಕ್ಕಿಂತ ದೂರ ಇತ್ತು ಅಂತ ಹೇಳಿದ್ರೆ ಆವಾಗ ಆಪೋಸಿಟ್ ಸೈಡಿಗೆ ಸ್ಪ್ರೆಡ್ ಆಗದೆ ಸೇಮ್ ಸೈಡಿಗೆ ಸ್ಪ್ರೆಡ್ ಆಗಿರೋ ಸಾಧ್ಯತೆಗಳಿರುತ್ತೆ. ಸೊ ಈಗ ಸರ್ಜರಿ ಅಂತ ಹೇಳಿದ್ರೆ ಇನ್ ಜನರಲ್ ನಾವು ನಾಲಿಗೆ ಅಂಶ ಏನು ಕ್ಯಾನ್ಸರ್ ಇದಿರುತ್ತೋ ಅದು, ಆಮೇಲಿಂದ ಕತ್ತಿನ ಗಂಟನ್ನು ನಾವು ಕ್ಲಿಯರ್ ಮಾಡಬೇಕಾಗಿ ಬರುತ್ತೆ. ಸೊ ಅರ್ಲಿ ಸ್ಟೇಜ್ ಕ್ಯಾನ್ಸರ್ ಅಂದರೆ ನಾಲಿಗೆದು ಕ್ಯಾನ್ಸರ್ ಚಿಕ್ಕದಾಗಿದ್ದಾಗ, ಅರ್ಲಿ ಸ್ಟೇಜ್ ಕ್ಯಾನ್ಸರ್ ಅಂತ ಹೇಳಿದ್ರೆ 4 ಸೆಂಟಿಮೀಟ್ರಿಗಿನ್ನ ಕಮ್ಮಿ, 1 ಸೆಂಟಿಮೀಟ್ರಿಗಿನ್ನ ಕಮ್ಮಿ ಡೀಪ್ ಆಫ್ ಡೆಪ್ತ್, ಅಂದರೆ ಒಳಗಡೆ 1 ಸೆಂಟಿಮೀಟ್ರಿಗಿನ್ನ ಕಮ್ಮಿ ಡೀಪ್ ಆಗಿದ್ದು ಕತ್ತಿನ ಗಂಟಿಗೆ ಹರಡದೇ ಇರೋವಂಥದ್ದು. ಸೊ ಅದಕ್ಕೆ ನಾವು ಅರ್ಲಿ ಸ್ಟೇಜ್ ಕ್ಯಾನ್ಸರ್ ಅಂತ ಕರಿತೀವಿ. ಇನ್ ಜನರಲ್ ನಾಲಿಗೆ ಸೈಡಿನ ಅಂಶ ಕ್ಯಾನ್ಸರ್ ಇದ್ದಾಗ ಸೊ ನಾವು ಆ ಅಂಶನ ರಿಮೂವ್ ಮಾಡಿಬಿಟ್ಟು, ಈಗ ಅಂಶ 20%ಗಿನ್ನ ಕಮ್ಮಿ ನಾಲಿಗೆ ನಾವು ರಿಮೂವ್ ಮಾಡಿದಾಗ ನಾವು ಅವಾಗ ಅಸೆಸ್ ಮಾಡ್ತೀವಿ, ಆವಾಗ ಪ್ರೈಮರಿ ಕ್ಲೋಷರ್ ಅಂತ ಮಾಡ್ತೀವಿ. ನಾಲಿಗೆನ ಅದ್ರ ಮೇಲೇ ಕ್ಲೋಸ್ ಮಾಡಿರೋವಂಥದ್ದನ್ನು ನಾವು ಅದನ್ನು ಟ್ರೈ ಮಾಡ್ತೀವಿ. ಅದಾದಮೇಲಿಂದ ಕತ್ತಿನ ಗಂಟು, ಕತ್ತಿಂದು ಗೆರೆ ಇರುತ್ತೆ, ನ್ಯಾಚುರಲಿ ನಾವು ಕತ್ತು ಬೆಂಡ್ ಮಾಡಿದಾಗ ಅಲ್ಲಿ ನಾರ್ಮಲಿ ಕ್ರೀಸ್ ಅಂತ ಕರೀತಾರೆ, ಆ ಕ್ರೀಸಲ್ಲೇ ನಾವು ಚಿಕ್ಕದಾಗಿ ಒಂದು ಇನ್ಸಿಷನ್ ತೊಗೊಂಡು ಕತ್ತಿನ ಗಂಟನ್ನು ನಾವು ಕ್ಲಿಯರ್ ಮಾಡ್ತೀವಿ. ಕತ್ತಿನ ಗಂಟು ಕ್ಲಿಯರ್ ಮಾಡಿಬಿಟ್ಟು ನಾವು ಪೆಥಾಲಜಿ ಟೆಸ್ಟಿಂಗಾಗಿ ಕಳಿಸ್ತೀವಿ. ಸೊ ಕತ್ತಿನ ಗಂಟು ಕ್ಲಿಯರ್ ಮಾಡಾದ್ಮೇಲಿಂದ ಸ್ವಲ್ಪ ಮಟ್ಟಿಗೆ ಶೋಲ್ಡರ್ ಡಿಸ್ಫಂಕ್ಷನ್ ಅಂತ ಕರೀತಾರೆ. ನಾವು ಶೋಲ್ಡರ್ಗೆ ಸ್ಪೈನಲ್ ಆಕ್ಸೆಸರಿ ಅಂತ ಒಂದು ನರ ಬರುತ್ತೆ, ಆ ನರನ ನಾವು ಸೇವ್ ಮಾಡಿಕೊಂಡು ನಾವು ಮಾಡ್ತೀವಿ. ಇನ್ ಜನರಲಿ ನಾವು ನರ ಹತ್ತಿರ ನಾವು ಹೋದಾಗ ಸೊ ಪೇಷಂಟ್ಗೆ ಸ್ವಲ್ಪ ಕೈ ಎತ್ತಿದಾಗ ನೋವು ಬರೋವಂಥ ಸಾಧ್ಯತೆಗಳಿರುತ್ತೆ. ಇದು 130-40% ಆಗುವಂಥದ್ದು ಸಹಜ ಇದು. ಸೊ ಇದಾದಮೇಲಿಂದ ನಾವು ಜನರಲಿ ಫಿಸಿಯೋಥೆರಪಿ ಎಲ್ಲ ಕೊಟ್ಟಾಗ ಪೇಯ್ನ್ ಎಲ್ಲದೂ ಇನ್ ಜನರಲ್ ಸಬ್ಸೈಡ್ ಆಗುತ್ತೆ. ಸೊ ಈಗ 20-30% ಮೇಲಿನ ಅಂಶ ನಾಲಿಗೆ ತೆಗೆದಾಗ ಸೊ ಅವಾಗ ನಾವು ನಾಲಿಗೆನ ರೀಕನ್ಸ್ಟ್ರಕ್ಟ್ ಮಾಡಬೇಕಾಗುತ್ತೆ. ಇನ್ ಜನರಲ್ ನಾಲಿಗೆದು ಅರ್ಧ ಅಂಶಕ್ಕಿಂತ ಕಮ್ಮಿ ತೆಗೆದಾಗ ನಾವು ಕೈಯಿಂದ ಚರ್ಮ ತೊಗೊಂಡು ಅದನ್ನು ಫ್ರೀ ಫ್ಲ್ಯಾಪ್ ಅಂತ ಕರೀತಾರೆ, ರೇಡಿಯಲ್ ಫ್ರೀ ಫಾರ್ಮ್ ಫ್ಲ್ಯಾಪ್ ಅಂತ. ಸೊ ಆ ಚರ್ಮ ಮತ್ತು ರಕ್ತನಾಳ ತೊಗೊಂಡು ನಾವು ಕತ್ತಿನ ರಕ್ತನಾಳಕ್ಕೆ ಕನೆಕ್ಟ್ ಮಾಡಬೇಕಾಗುತ್ತೆ. ಇದು ಸಿಮಿಲರ್ ಟು ಕಿಡ್ನಿ ಟ್ರಾನ್ಸ್ಪ್ಲಾಂಟಲ್ಲಿ ಒಂದು ಪೇಷಂಟಿಂದ ಕಿಡ್ನಿ ತೊಗೊಂಡು ಇನ್ನೊಂದು ಪೇಷಂಟಿಗೆ ಕಿಡ್ನಿ ಹಾಕಿ ಅದನ್ನು ರಕ್ತನಾಳಕ್ಕೆ ಕನೆಕ್ಟ್ ಮಾಡೋವಂಥದ್ದು, ಅದಕ್ಕೆ ಆಲೋಗ್ರಾಫ್ಟ್ ಅಂತ ಕರೀತಾರೆ. ಇದಕ್ಕೆ ಆಟೋಗ್ರಾಫ್ಟ್, ಪೇಷಂಟಿನ ಒಂದು ಭಾಗ ತೊಗೊಂಡು ಇನ್ನೊಂದು ಭಾಗಕ್ಕೆ ನಾವು ಅಟ್ಯಾಚ್ ಮಾಡಿರೋವಂಥದ್ದು. ಸೊ ಇದು ರೀಕನ್ಸ್ಟ್ರಕ್ಟಿವ್ ಜನರಲಿ ಪ್ಲಾಸ್ಟಿಕ್ ಸರ್ಜರಿ ಟೀಮ್ ಮಾಡ್ತಾರೆ.
ಕೆಲವು ಸಿಚುವೇಶನ್ಸಲ್ಲಿ ನಾಲ್ಗೆ ಕ್ಯಾನ್ಸರು ಮಧ್ಯಾಂಶದವರೆಗೂ ಬರ್ತಿದ್ದಾಗ ನಾವು ಆಪೋಸಿಟ್ ಸೈಡಿನ ಕತ್ತಿನ ಗಂಟು ಕೂಡ ರಿಮೂವ್ ಮಾಡಬೇಕಾಗಿ ಬರುತ್ತೆ. ಇಲ್ಲ ಮಿಡ್ ಲೈನ್ ಅಂತ ಕರಿತಾರೆ, ನಾಲ್ಗೆ ಮಧ್ಯದ ಅಂಶ ಕ್ರಾಸ್ ಆಗಿತ್ತು ಅಂತ ಹೇಳಿದ್ರೆ ನಾವು ಆಪೋಸಿಟ್ ಸೈಡಿನ ಗಂಟುಗಳು ಕೂಡ ರಿಮೂವ್ ಮಾಡಬೇಕಾಗಿ ಬರುತ್ತೆ. ಯಾವಾಗ ನಾವು ನಾಲ್ಗೆ ಅರ್ಧಾಂಶ ಇಲ್ಲ ಅಂತ ಹೇಳಿದ್ರೆ ನಾಲ್ಗೆ ಹಿಂಭಾಗ ರಿಮೂವ್ ಮಾಡಿದಾಗ ನಾಲ್ಗೆ ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಆಗೋ ಸಾಧ್ಯತೆಗಳಿರುತ್ತೆ ನಾವು ಫ್ಲ್ಯಾಪ್ ಹಾಕಿದಾಗ. ಸೊ ಆ ಥರ ಇದ್ದಾಗ ಪೇಷಂಟಿಗೆ ಆ ಥರ ಬಾಯಿ ಓಪನಿಂಗು ಕೂಡ ಕಮ್ಮಿ ಇದ್ದಾಗ ನಾವಿಲ್ಲಿ ಒಂದು ಚಿಕ್ಕದಾಗಿ ಹೋಲ್ ಮಾಡ್ತೀವಿ, ಅಲ್ಲೊಂದು ಪೈಪ್ ಹಾಕಿರ್ತೀವಿ. ಜನರಲಿ ಈ ಥರ ಸಿಚುವೇಷನಲ್ಲಿ ಅದು ಟೆಂಪ್ರರಿ ಆಗಿರುತ್ತೆ, ಅದು ಟ್ರೇಕಿಯಾಸ್ಟಮಿ ಅಂತ ಇರುತ್ತೆ. ಪೋಸ್ಟ್ ಆಪರೇಟಿವ್ ಟ್ರೇಕಿಯಾಸ್ಟಮಿ ಇದರಲ್ಲಿ ಅದು ಉಸಿರಾಡೋದಕ್ಕೆ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ಹಾಕಿರ್ತೀವಿ. ಯಾವಾಗ ಪೇಷಂಟ್ಗೆ ಊತ ಕಮ್ಮಿ ಆಗಿರುತ್ತೆ, ಪೇಷಂಟ್ ಸ್ವಯಂ ಅವರ ಸಲೈವ ಎಂಜಲನ್ನು ಅವರೇ ನುಂಗ್ಕೊಳ್ಳೋಕ್ಕೆ ಶುರು ಆದಮೇಲಿಂದ ಮಾತಾಡೋದಕ್ಕೆಲ್ಲ ಶುರು ಆದಾಗ ನಾವು ಆ ಪೈಪ್ನ ರಿಮೂವ್ ಮಾಡ್ತೀವಿ. ಆ ಪೈಪ್ನ ರಿಮೂವ್ ಮಾಡಾದ್ಮೇಲಿಂದ ಆರಾಮಾಗಿ ಮೂಗಿಂದ ಬ್ರೀದಿಂಗ್ ಎಲ್ಲ ಮಾಡ್ಬೋದು. ಅದು ಹೀಲ್ ಆಗೋವರೆಗೂ ನಾವು ಒಂದು ರೈಲ್ಸ್ ಟ್ಯೂಬ್ ಕೂಡ ಹಾಕಿರ್ತೀವಿ. ರೈಲ್ಸ್ ಟ್ಯೂಬ್ ಅನ್ನೋದು ಮೂಗಲ್ಲಿ ಒಂದು ಪೈಪ್ ಹಾಕಿರೋದು ಸೀದಾ ಹೊಟ್ಟೆ ಒಳಗೆ ಹೋಗಿರುತ್ತೆ. ಸೊ ಅಲ್ಲಿಂದ ಫೀಡಿಂಗು ಎಲ್ಲದನ್ನು ಕೊಡ್ತೀವಿ. ಇನ್ ಜನರಲ್ ಟಂಗ್ ಪ್ರೈಮರಿ ಕ್ಲೋಷರ್ ಆದಮೇಲಿಂದನೂ ಕೂಡ ಪೇಷಂಟ್ಸ್ ಆಪ್ರೇಷನ್ ಆಗಿದ ತಕ್ಷಣ ಮಾತಾಡುವಂಥದ್ದು ಸಹಜ ಇರುತ್ತೆ. ಆಲ್ದೋ ಮೂಮೆಂಟ್ ಆಲ್ಮೋಸ್ಟ್ 80-90% ಮೂಮೆಂಟ್ಸ್ ಇರುತ್ತೆ. ಬಟ್ ಆಪೋಸಿಟ್ ಸೈಡ್ಗೆ ಮೂಮೆಂಟ್ ಸ್ವಲ್ಪ ರಿಸ್ಟ್ರಿಕ್ಟೆಡ್ ಇರುತ್ತೆ, ಯಾಕಂದರೆ ನಾವು ನಾಲ್ಗೆ ಸೂಚರ್ ಮಾಡಿರೋಂಥದ್ದು. ನಾವು ಇನ್ ಜನರಲ್ ಪೇಷಂಟ್ಸ್ ಏನು ಮಾತಾಡಬೇಕು ಅಂತಿರ್ತಾರೋ ಅವರು ಮಾತಾಡ್ಬೋದು. ನಾವು ಏನು ಪೇಷಂಟ್ ಮಾತಾಡ್ತಾ ಇದ್ದಾರೆ ಅನ್ನೋದು ವಿತೌಟ್ ರಿಪಿಟೇಷನ್ ನಮಗೆ ಅರ್ಥ ಆಗುತ್ತೆ. ಸುಮಾರು ಜನ ಪೇಷಂಟ್ಸ್ ಟೀಚರ್ಸ್ ಆಗಿರ್ಬೋದು, ಇಲ್ಲಾಂದರೆ ಪೊಲೀಸ್ ಆಗಿರ್ಬೋದು, ಯಾರು ಜನರಲ್ ಆಗಿ ಮಾತಾಡ್ತಾ ಇರ್ತಾರೋ ಅವ್ರಿಗೆ ಸುಮಾರು ಜನಕ್ಕೆ ಈ ಥರ ಸರ್ಜರಿ ಮಾಡಾದ್ಮೇಲಿಂದನೂ ಕೂಡ ವಾಪಸ್ ಅವರು ಕೆಲಸ ಎಲ್ಲ ಶುರು ಮಾಡ್ಕೊಂಡಿದ್ದಾರೆ. ಸೊ ಈಗ ಟ್ರೀಟ್ಮೆಂಟ್ ಕೊಟ್ಟಾದ್ಮೇಲಿಂದ ನಾಲ್ಗೆದು ಸರ್ಜರಿ ಆಗಿ ಕತ್ತಿನ ಗಂಟೆಲ್ಲ ರಿಮೂವ್ ಮಾಡಾದ್ಮೇಲಿಂದ ನಾವು ಅದನ್ನು ಪೆಥಾಲಜಿ ಟೆಸ್ಟಿಂಗಿಗೆ ಕಳಿಸ್ತೀವಿ. ಸೊ ಅದು ಪೆಥಾಲಜಿ ಟೆಸ್ಟಿಂಗಿಗೆ ಕಳಿಸಿದಾಗ ಸೊ ಅವರು ಅದನ್ನು ಮಲ್ಟಿಪಲ್ ಪೀಸಸ್ ಆಗಿ ಕಟ್ ಮಾಡ್ತಾರೆ, ಬ್ರೆಡ್ ಲೋಫಿಂಗ್ ಅಂತ ಕರೀತಾರೆ. ಕಟ್ ಮಾಡಿ ಅದನ್ನು ಮೈಕ್ರೋಸ್ಕೋಪಲ್ಲಿ ಇಟ್ಬಿಟ್ಟು ಕೆಲವು ಫೀಚರ್ಸ್ನ ಚೆಕ್ ಮಾಡಿ ನೋಡ್ತಾರೆ. ಎಷ್ಟು ಒಳಗಡೆ ಹೋಗಿದೆ, ರಕ್ತನಾಳದೊಳಗೆ ಹೋಗಿದೆಯಾ ಇಲ್ವಾ, ನರದೊಳಗೆ ಹೋಗಿದೆಯಾ ಇಲ್ವಾ, ನಾಲ್ಗೆ ಬಿಟ್ಟು ಸ್ಪ್ರೆಡ್ ಆಗಿದೆಯಾ ಇಲ್ವಾ, ಅದನ್ನೆಲ್ಲ ಚೆಕ್ ಮಾಡಿ ನೋಡ್ತಾರೆ. ಕತ್ತಿನ ಗಂಟುಗಳೆಲ್ಲದೂ ನಾವು ಫ್ಯಾಟ್ ಜೊತೆ ಮತ್ತು ಲಿಂಫ್ ನೋಡ್ಸ್ ಎಲ್ಲ ರಿಮೂವ್ ಮಾಡಿರ್ತೀವಿ. ಸೊ ಅದರಲ್ಲಿ ಅವರು ಚೆಕ್ ಮಾಡ್ತಾರೆ ಎಷ್ಟು ಲಿಂಫ್ ನೋಡ್ಸ್ ತೆಗೆದಿರ್ತಾರೆ, ಆ ಲಿಂಫ್ ನೋಡು ಯಾವ ಲಿಂಫ್ ನೋಡ್ ಗ್ರೂಪಲ್ಲಿ ಕ್ಯಾನ್ಸರ್ ಸ್ಪ್ರೆಡ್ ಆಗಿದೆ, ಲಿಂಫ್ ನೋಡ್ ಎಷ್ಟು ದಪ್ಪ ಇದೆ, ಎಷ್ಟು ಲಿಂಫ್ ನೋಡಿಗೆ ಸ್ಪ್ರೆಡ್ ಆಗಿದೆ, ಲಿಂಫ್ ನೋಡ್ ಸುತ್ತಮುತ್ತ ಹರಡಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಒಂದು 4-5 ಪೇಜ್ ರಿಪೋರ್ಟ್ನ ಕೊಡ್ತಾರೆ. ಆ ರಿಪೋರ್ಟ್ನ ನೋಡಿಕೊಂಡು ನಾವು ಫೈನಲ್ ಸ್ಟೇಜಿಂಗ್ನ ಮಾಡಬೇಕಾಗುತ್ತೆ. ಸೊ ಫೈನಲ್ ಸ್ಟೇಜಿಂಗ್ನ ನೋಡಿಕೊಂಡು ನಾವು ಪೇಷಂಟ್ಗೆ ಫರ್ದರ್ ಟ್ರೀಟ್ಮೆಂಟ್ನ ಪ್ಲ್ಯಾನ್ ಮಾಡಬೇಕಾಗುತ್ತೆ. ಇನ್ ಜನರಲ್ ಫಸ್ಟ್ ಸೆಕೆಂಡ್ ಸ್ಟೇಜ್ ಪೇಷಂಟ್ಸ್ ಇದ್ದು ಏನೂ ಅಡ್ವರ್ಸ್ ಫೀಚರ್ಸ್ ಇಲ್ಲ, ಕ್ಯಾನ್ಸರ್ ವೇಗವಾಗಿ ಬೆಳೆದೇ ಇರುವಂಥದ್ದು, ಕತ್ತಿನ ಗಂಟೆಗೆ ಹರಡಿಲ್ಲ, ಸ್ಟೇಬಲ್ ಆಗಿರುವಂಥ ಪೇಷಂಟ್ಸ್ಗೆ ನಾವು ಸರ್ಜರಿಯಿಂದ ಟ್ರೀಟ್ಮೆಂಟ್ ಜನರಲಿ ಮುಕ್ತಾಯ ಆಗುತ್ತೆ. ಸೊ ಸರ್ಜರಿ ಟ್ರೀಟ್ಮೆಂಟ್ ಆದಮೇಲಿಂದ ಪ್ರತಿ 3 ತಿಂಗಳಿಗೂ ಪೇಷಂಟ್ಗೆ ನಾವು ಫಾಲೋಅಪ್ಪಲ್ಲಿ ವಿಸಿಟಿಗೆ ಬರೋಕ್ಕೆ ಹೇಳ್ತೀವಿ. ಸೊ ಫಾಲೋಅಪ್ ವಿಸಿಟಲ್ಲಿ ನಾವು ಕ್ಲಿನಿಕಲ್ ಎಕ್ಸಾಮಿನೇಷನ್ ಅರ್ಲಿ ಸ್ಟೇಜ್ ಕ್ಯಾನ್ಸರ್ಸ್ಗೆ ನಾವು ನಾಲ್ಗೆನ ಟಚ್ ಮಾಡಿ ಫೀಲ್ ಮಾಡಿ ನೋಡ್ತೀವಿ, ಫ್ಲೋರ್ ಆಫ್ ಮೌತ್ನ ಫೀಲ್ ಮಾಡ್ತೀವಿ, ಗಂಟ್ಲು ಹಿಂಭಾಗದಲ್ಲಿ ಚೆಕ್ ಮಾಡಿ ನೋಡ್ತೀವಿ, ಸೇಮ್ ಸೈಡ್ ನೆಕ್ ಆಪೋಸಿಟ್ ಸೈಡ್ ನೆಕ್ನ ನಾವು ಎಕ್ಸಾಮಿನ್ ಮಾಡಿ ಚೆಕ್ ಮಾಡಿ ನೋಡ್ತೀವಿ. ಈಗ ಪೇಷಂಟ್ಗೆ ಕತ್ತಿನ ಗಂಟೆಗೆ ಹರಡಿತ್ತು, ರಕ್ತನಾಳದೊಳಗೆ ಹೋಗಿದೆ, ಇಲ್ಲ ಮಲ್ಟಿಪಲ್ ಅಡ್ವರ್ಸ್ ಫೀಚರ್ಸ್ ಇದ್ದಾಗ ನಾವು ರೇಡಿಯೇಷನ್ ಕೊಡುವಂಥದ್ದು ಸಾಧ್ಯತೆಗಳು ಬರುತ್ತೆ. ಸೊ ರೇಡಿಯೇಷನ್ ಕೊಟ್ಟಾಗ ಇನ್ ಜನರಲ್ ಬಾಯಿ ಕ್ಯಾನ್ಸರ್ಸ್ ಇಲ್ಲ ನಾಲ್ಗೆ ಕ್ಯಾನ್ಸರ್ಸ್ಗಾಗಿದ್ದಾಗ ರೇಡಿಯೇಷನ್ನು 30 ಫ್ರ್ಯಾಕ್ಷನ್ಗೆ ರೇಡಿಯೇಷನ್ ಕೊಡ್ತಾರೆ. ವಾರಕ್ಕೆ 5 ದಿವಸದಂಗೆ 6 ವಾರದವರೆಗೂ 30 ಫ್ರ್ಯಾಕ್ಷನ್ ರೇಡಿಯೇಷನ್ ಕೊಡ್ತಾರೆ. ರೇಡಿಯೇಷನ್ ಕೆಲವರು ಅದನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ್ತಾರೆ, ಕೆಲವರು ಕರೆಂಟ್ ಟ್ರೀಟ್ಮೆಂಟ್ ಅಂತ ಕರೀತಾರೆ. ಅದಕ್ಕೂ ಕರೆಂಟ್ಗೂ ಏನೂ ಸಂಬಂಧ ಇಲ್ಲ. ಸೊ ಲೈಟ್ ಟ್ರೀಟ್ಮೆಂಟ್ ಏನಂತ ಹೇಳಿದ್ರೆ ಇಟ್ ಇಸ್ ಜಸ್ಟ್ ಎಕ್ಸ್ರೇ, ಹೈ ಎನರ್ಜಿ ಎಕ್ಸ್ರೇಸ್ನ ನಾವು ಎಲ್ಲಿ ಟ್ರೀಟ್ಮೆಂಟ್ ಆಗಿರುವಂಥದ್ದು ಜಾಗಕ್ಕೆ ಅದನ್ನು ಕೊಡ್ತಾರೆ. ಈಗ ನೀವು ಸರ್ಜರಿ ಮಾಡೋಕ್ಕಿಂತ ಮುಂಚೆ ನೀವು ಏನು ಸ್ಕ್ಯಾನಿಂಗ್ ಮಾಡಿರ್ತೀರಿ ಆ ಥರ ಸ್ಕ್ಯಾನಿಂಗಲ್ಲಿ ನೀವು ಮತ್ತೆ ಮಲಗಿಸ್ತಾರೆ. ಅದೇ ಟ್ರೀಟ್ಮೆಂಟ್ ಟೈಮಲ್ಲಿ 2 to 5 ಮಿನಿಟ್ಸಲ್ಲಿ ಎಕ್ಸ್ರೇ ಕೊಡ್ತಾರೆ. ಸೊ ಇಟ್ ಈಸ್ ಪೇಯ್ನ್ಲೆಸ್ ಪ್ರೊಸೀಜರ್. ಸೊ ಅದು ಕೊಡೋದು ಯಾಕೆ ಅಂತ ಹೇಳಿದ್ರೆ ಕ್ಯಾನ್ಸರ್ ವೇಗವಾಗಿ ಬೆಳೆಯೋದ್ರಿಂದ ಕಣ್ಣಿಗೆ ಕಾಣೋ ಕ್ಯಾನ್ಸರ್ ಎಲ್ಲದೂ ಸರ್ಜರಿಯಿಂದ ರಿಮೂವ್ ಆಗಿರುತ್ತೆ. ಇನ್ ಕೇಸ್ ಹೈಯರ್ ರಿಸ್ಕ್ ಕ್ಯಾನ್ಸರ್ ಆಗಿದ್ದಾಗ ಅಕಸ್ಮಾತ್ ಕಣ್ಣಿಗೆ ಕಾಣದೇ ಇರೋವಂಥ ಕ್ಯಾನ್ಸರ್ ಇತ್ತು ಅಂತ ಹೇಳಿದ್ರೆ ಅದನ್ನು ಬರ್ನ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ರೇಡಿಯೇಷನ್ ಕೊಡ್ತಾರೆ.
ರೇಡಿಯೇಷನ್ ಕೊಟ್ಟಾದ್ಮೇಲಿಂದ ಅಗೇನ್ 3 ತಿಂಗಳಾದಮೇಲೆ ನಾವೊಂದು ಸ್ಕ್ಯಾನ್ ಮಾಡಿ ನೋಡ್ತೀವಿ ಏನು ರೆಸಿಡ್ಯೂಯಲ್ ಇಲ್ಲ ಅಂತ ಹೇಳ್ಬಿಟ್ಟು. ಅದಾದಮೇಲಿಂದ ನಾನು ಹೇಳ್ದಂಗೆ ಕ್ಲಿನಿಕಲ್ ಎಕ್ಸಾಮಿನೇಷನ್ ಟಚ್ ಮಾಡಿ ಫೀಲ್ ಮಾಡಿ ಕತ್ತಿನ ಗಂಟನ್ನೆಲ್ಲ ಫೀಲ್ ಮಾಡಿ ಮೂಗಲ್ಲಿ ಒಂದು ಕ್ಯಾಮ್ರಾ ಹಾಕ್ಬಿಟ್ಟು ಗಂಟ್ಲಲ್ಲಿ ಏನಾದ್ರು ಇಶ್ಯೂ ಇದೆಯಾ ಎಲ್ಲದನ್ನು ಚೆಕ್ ಮಾಡಿ ನೋಡ್ತಾರೆ. ಇನ್ ಜನರಲ್ ರೇಡಿಯೇಷನ್ ಕೊಟ್ಟಾದ್ಮೇಲಿಂದ ರೇಡಿಯೇಷನ್ ಫೀಲ್ಡಲ್ಲಿ ಕೆಲವು ಸತಿ ಥೈರಾಯ್ಡ್ ಬರುವಂಥ ಸಾಧ್ಯತೆಗಳಿರುತ್ತೆ. ಆ ಥರ ಹೈಪೋಥೈರಾಯ್ಡಿಸಮ್ ಅಂದರೆ ಥೈರಾಯ್ಡ್ ಉತ್ಪತ್ತಿ ಕಮ್ಮಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಸೊ ಅದಕ್ಕೆ ನಿಮಗೆ ರೇಡಿಯೇಷನ್ ಮುಗಿದು 3ರಿಂದ 6 ತಿಂಗಳಾದಮೇಲಿಂದ ಪ್ರತಿ 3 ತಿಂಗಳಿಗೂ ಥೈರಾಯ್ಡ್ ಟೆಸ್ಟ್ ಮಾಡೋದಕ್ಕೆ ಅಂತ ಹೇಳ್ತಾರೆ. ಸೊ ಅದು ಥೈರಾಯ್ಡ್ ಏನಾದ್ರು ಉತ್ಪತ್ತಿ ಕಮ್ಮಿ ಆಗಿದರೆ ನಾವು ಥೈರಾಯ್ಡ್ ಟ್ಯಾಬ್ಲೆಟ್ನ ನಾವು ಆ್ಯಡ್ ಮಾಡ್ತೀವಿ. ಥೈರಾಯ್ಡ್ ಟ್ಯಾಬ್ಲೆಟ್ ದೇಹದ್ದೇನೆ ಆಟೋಮೆಟಿಕ್ಕಾಗಿ ಉತ್ಪತ್ತಿ ಆಗೋದ್ರಿಂದ ಅದರದ್ದು ಎಫೆಕ್ಟ್ಸ್ ಆ ಥರ ಏನೂ ಇರಲ್ಲ. ಅದನ್ನು ಟೈಟ್ರೇಟ್ ಮಾಡಿಬಿಟ್ಟು ಮಾಡ್ತಾರೆ. ಇನ್ನು ಕೆಲವು ಪೇಷಂಟ್ಸ್ಗೆ 100ರಲ್ಲಿ 5ರಿಂದ 10% ಪೇಷಂಟ್ಗೆ ತುಂಬ ಅಗ್ರೆಸಿವ್ ಆಗಿ ಬೆಳೆಯುವಂಥ ಕ್ಯಾನ್ಸರ್ ಆಗಿತ್ತು ಅಂತ ಹೇಳಿದ್ರೆ, ಕತ್ತಿನ ಗಂಟಿಗೆ ಗಂಟಿನ ಸುತ್ತ ಹರಡಿದ್ರೆ, ಇಲ್ಲ ಅಂತ ಹೇಳಿದ್ರೆ ನಾವು ಇನ್ ಜನರಲ್ ಸರ್ಜರಿ ಟೈಮಲ್ಲಿ 1ರಿಂದ 1.5 ಸೆಂಟಿಮೀಟ್ರ್ ಟ್ಯೂಮರ್ ಮಾರ್ಜಿನ್ ಥರ ತೊಗೊತೀವಿ. ಈ ಕ್ಯಾನ್ಸರ್ ಹೇಗೆ ಅಂತ ಹೇಳಿದ್ರೆ ಮರ ಇದ್ದಂಗೆ. ಈಗ ನಾವು ಸುಮ್ಮನೆ ಮರ ಮೇಲ್ಗಡೆ ಭೂಮಿ ಮೇಲ್ಗಡೆ ಇರೋದನ್ನು ಕಡಿದ್ರೆ ಬೇರೆ ಹಾಗೆ ಉಳ್ಕೊಳ್ಳುತ್ತೆ. ಸೊ ಅದಕ್ಕೆ ನಾವು ಏನು ಮಾಡ್ತೀವಿ, ಟ್ಯೂಮರ್ ಜೊತೆಗೆ ಮಾರ್ಜಿನ್ ಅಂತ ತೊಗೊತೀವಿ. ಸೊ ಟ್ಯೂಮರ್ ಎಲ್ಲಿ ಏನೇನು ಸ್ಪ್ರೆಡ್ ಆಗಿರುತ್ತೋ ಅದಷ್ಟೂ ಕೂಡ ರಿಮೂವ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ಇನ್ ಜನರಲ್ 1ರಿಂದ 1.5 ಸೆಂಟಿಮೀಟ್ರ್ ನಾವು ಫೀಲ್ ಮಾಡಿಕೊಂಡು ತೊಗೋತೀವಿ. ಅಕಸ್ಮಾತ್ ನಾವು 1ರಿಂದ 1 ಸೆಂಟಿಮೀಟ್ರ್ ಮಾರ್ಜಿನ್ ತೊಗೊಂಡು ಕೂಡ ಅದ್ರ ಕೆಳಗಡೆವರೆಗೂ ಬಂದಿದೆ ಅಂತ ಹೇಳಿದ್ರೆ, ನಾವು ಕಟ್ ಮಾರ್ಜಿನ್ವರೆಗೂ ಪಾಸಿಟಿವ್ ಆಗಿತ್ತು ಅಂತ ಹೇಳಿದ್ರೆ, ಸೊ ಅವಾಗ ನಾವು ಕೀಮೋಥೆರಪಿ ಕೂಡ ಕೊಡಬೇಕಾದ ಸಾಧ್ಯತೆಗಳಿರುತ್ತೆ. ಆ ಥರ ಸಿಚುವೇಷನಲ್ಲಿ ಇನ್ ಜನರಲ್ ಕೀಮೋಥೆರಪಿ ವಾರಕ್ಕೆ 1 ಕೀಮೋಥೆರಪಿ 5ರಿಂದ 7 ಕೀಮೋಥೆರಪಿ ನಿಮ್ಮ ಹೇಗೆ ಇದ್ರ ಪಟ್ಟಿದ್ದಂಗೆ ಕೊಡಬೇಕಾಗಿ ಬರುತ್ತೆ. ಅಗೇನ್ ಕೀಮೋಥೆರಪಿನೂ ಕೂಡ ಪೇನ್ಲೆಸ್ ಇರುತ್ತೆ. ಕೀಮೋಥೆರಪಿ ಈಸ್ ನಾಟ್ ಲೈಫ್ ಥ್ರೆಟ್ನಿಂಗ್, ಬಟ್ ಕೀಮೋಥೆರಪಿಯಿಂದ ಇಶ್ಯೂಸ್ನ ಕೀಮೋಥೆರಪಿ ಡಾಕ್ಟರ್ ನಿಮಗೆ ಇನ್ನೂ ವಿವರವಾಗಿ ತಿಳಿಸ್ಕೊಡ್ತಾರೆ. ಬಟ್ ಆ ಇಶ್ಯೂಸ್ ಎಲ್ಲದನ್ನು ಮ್ಯಾನೇಜ್ ಮಾಡಬಹುದು. ಅಗೇನ್ ಕೀಮೋ ರೇಡಿಯೇಷನ್ 2 ಟ್ರೀಟ್ಮೆಂಟ್ ಕೊಟ್ಟಾದ್ಮೇಲಿಂದ ನಾವು 3 ತಿಂಗಳಾದ್ಮೇಲಿಂದ ಫಾಲೋಅಪ್ಗೆ ಕರಿತೀವಿ. ಪ್ರತಿ 3 ತಿಂಗಳಿಗೂ ಕೂಡ ನಾವು ಒಂದು ಸ್ಕ್ಯಾನ್ ಮಾಡಿ ನೋಡಿರ್ತೀವಿ. ಅದಾದಮೇಲಿಂದ ನಾವು ಜಸ್ಟ್ ಟಚ್ ಮಾಡಿ ಫೀಲ್ ಮಾಡಿ ನೋಡ್ತೀವಿ. ವರ್ಷಕ್ಕೆ ಸತಿ ಚೆಸ್ಟಿಂದ ಸ್ಕ್ಯಾನ್ ಮಾಡೋವಂಥದ್ದು ನಾವು ಹೇಳ್ತೀವಿ. ಇನ್ನು ಕೆಲವು ಪೇಷಂಟ್ಸ್ಗೆ ನಾಲ್ಗೆದು ತುಂಬ ದೊಡ್ಡ ಅಂಶ ರಿಮೂವ್ ಮಾಡಿದಾಗ ನಾವು ನಿಯರ್ ಟೋಟಲ್ ಗ್ರಾಸೆಕ್ಟಮಿ ಇಲ್ಲ ಟೋಟಲ್ ಗ್ರಾಸೆಕ್ಟಮಿ ಅಂತ ಮಾಡಿರ್ತೀವಿ. ಆ ಥರ ದೊಡ್ಡ ಸರ್ಜರಿ ಆದರೂ ಕೂಡ ಮಾತು ಕಂಪ್ಲೀಟಾಗಿ ನಿಲ್ಲುತ್ತೆ ಅನ್ನೋ ಥರ ಏನೂ ಇರಲ್ಲ. ಸೊ ಆ ಥರ ದೊಡ್ಡ ಸರ್ಜರಿ ಆದಮೇಲಿಂದನೂ ಕೂಡ ರೀಹ್ಯಾಬಿಲಿಟೇಷನ್ ಅಂತ ಮಾಡ್ತೀವಿ ನಾವು. ನಾಲ್ಗೆ ಮಾತಾಡೋದು ಹೇಗಿರುತ್ತೆ ಅಂತ ಹೇಳಿದ್ರೆ, ಈಗ ನಾಲ್ಗೆ ಪೂರ್ತಿ ತೆಗೆದಾದ್ಮೇಲೆ ನಾಲ್ಗೆನ ಕೆಳಗಡೆಯಿಂದ ಮೇಲ್ಗಡೆ ಒತ್ತಿಟ್ಕೊಂಡು ನಾವು ಉಚ್ಚಾರಿಸೋಕ್ಕೆ ಹೇಗೆ ಟ್ರೈ ಮಾಡ್ತೀವೋ ಆ ಥರ ಮಾತಿರುತ್ತೆ. ಆ ಥರ ರಿಮೂವ್ ಮಾಡಾದ್ಮೇಲಿಂದನೂ ಕೂಡ ಪೇಷಂಟ್ಸ್ ಮಾತಾಡೋವಂಥದ್ದು ಸಹಜ ಇರುತ್ತೆ. ಬಟ್ ಏನಿರುತ್ತೆ ಅಂತ ಹೇಳಿದ್ರೆ, ನಾವು ಫಾಲೋಅಪ್ಗೆ ರೀಹ್ಯಾಬಿಲಿಟೇಷನ್ಗೆ ಚಾಚು ತಪ್ಪದಾಗಿ ಬಂದು ತೋರಿಸ್ಕೋಬೇಕಾಗತ್ತೆ. ಸೊ ರೀಹ್ಯಾಬಿಲಿಟೇಷನ್ ಎಫರ್ಟ್ಸ್ ನಿಮ್ಮ ಕಡೆಯಿಂದನೂ ಆ್ಯಸ್ ಅ ಪೇಷಂಟ್ ಪಾಸಿಟಿವ್ ಮೋಟಿವೇಶನ್ ಇಟ್ಕೊಂಡು ನಾನು ಇಷ್ಟಾದರೂ ಕೂಡ ನಾನು ಮಾತಾಡ್ತೀನಿ ಅಂತದ್ದು ಬಂದಾಗ ನಾವು ಅದನ್ನು ರೀಹ್ಯಾಬಿಲಿಟೇಟ್ ಮಾಡ್ಬೋದು. ನಮ್ಮಲ್ಲಿ ಸುಮಾರು ಜನ ಪೇಷಂಟ್ಸ್ ಇದ್ದಾರೆ. ಆಲ್ಮೋಸ್ಟ್ 80 to 90% ಪೇಷಂಟ್ಸ್ ನಾಲ್ಗೆ ಪೂರ್ತಿ ತೆಗೆದಾದ್ಮೇಲಿಂದನೂ ಕೂಡ ಮಾತಾಡೋರು ನಮ್ಮಲ್ಲಿ ಇದ್ದಾರೆ. ಅವರು ಮಾತಾಡೋವಂಥದ್ದು ಆಲ್ಮೋಸ್ಟ್ ನಿಯರ್ ನಾರ್ಮಲ್ ಆಗೇ ಮಾತಾಡ್ತಾರೆ. ಅದನ್ನು ನಾವು ತಿಳ್ಕೊಬೇಕಾಗತ್ತೆ. ಸೊ ಇದು ಟಂಗ್ ಕ್ಯಾನ್ಸರ್ ಅಂಥದ್ದು. ನಿಮಗೆ ಟಂಗ್ ಕ್ಯಾನ್ಸರ್ದು ಏನಾದ್ರು ಫರ್ದರ್ ಮಾಹಿತಿ ಬೇಕು ಅಂತ ಹೇಳಿದ್ರೆ ಶ್ರೀ ಶಂಕರ ಕ್ಯಾನ್ಸರ್ ಹಾಸ್ಪಿಟ್ಲಿಗೆ ಬರ್ಬೋದು. ನಮ್ಮ ವೆಬ್ಸೈಟಲ್ಲಿ ಚೆಕ್ ಮಾಡ್ಬೋದು. ಏನಾದ್ರು ಇಶ್ಯೂ ಇತ್ತು ಅಂದರೆ ನಮ್ಮಲ್ಲಿ ಬಂದು ಮಾತಾಡಿದಾಗ ನಾವು ಇನ್ನೂ ಇದ್ರ ಬಗ್ಗೆ ಮಾಹಿತಿ ಕೊಡ್ಬೋದು. ಥ್ಯಾಂಕ್ ಯು ವೆರಿ ಮಚ್.